ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಬಹಳ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡುವುದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ರಿ. ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ. ನನ್ನ ಸ್ಯಾಲ್ರಿ ಬರ್ತೈತಿ ಪ್ರತಿ ತಿಂಗಳ. ನಾನು ಪ್ರತಿ ತಿಂಗಳ ನನ್ನ ಸ್ಯಾಲ್ರಿನ ಏನ್ ಮಾಡ್ತೀನಿ ಅಂತ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ತೀನಿ, ಬರ್ರಿ. ಅಪ್ಪ, ನಾನು ವಿಡಿಯೋ ಮಾಡುವ ನನ್ನ ಮಕ್ಳು ಡಿಸ್ಟರ್ಬ್ ಮಾಡ್ಯಾರಂದ್ರೆ ನಾನು ಏನ್ ಹೇಳ್ತೀನಿ ಅಂತಾನು ಮರ್ತೇ ಹೋಗ್ಬಿಡ್ತೀನಿ. ಅದನ್ನು ಅವ್ರದೇ ನಡೀತೈತಲ್ರಿ ಮನ್ಯಾಗ. ಸರಿ, ಬರ್ರಿ. ನಮ್ ಸ್ಯಾಲ್ರಿ ಬಂದಾಗ ಫಸ್ಟ್ ನಾನು ರೇಷನ್ ತಗೊಂತೀನಿ. ಯಾಕಂದ್ರೆ ಫಸ್ಟ್ ಹೊಟ್ಟೆ ನೋಡ್ಕೋಬೇಕು. ಹೊಟ್ಟೆ ನೋಡ್ಕೊಂಡ್ರೆ ಆಮೇಲೆ ಇನ್ನೊಂದು ನೋಡ್ಕೊಳಕ್ಕೂ ಅನುಕೂಲ ಆಗುತ್ತಲ್ವಾ. ಅದಕ್ಕೆ ಬರ್ರಿ, ನಾನು ಫಸ್ಟ್ ರೇಷನ್ ಬಂದ್ಬಿಟ್ಟು ಈ ಸರಿ ಸ್ವಲ್ಪ ಜಾಸ್ತಿ ಮಾಡಿದೀನಿ. ಯಾವಾಗ್ಲೂ ಜಾಸ್ತಿನೇ ಮಾಡ್ತೀನಿ, ಅಂದ್ರೆ ನಮ್ಮ ಮನೇಲಿ ಏನೇನ್ ಇದಾವೆ ಅವನ್ನ ನೋಡಿ ನಾನು ರೇಷನ್ ಲೀಸ್ಟ್ ಮಾಡ್ತೀನಿ. ಈ ಸಾರಿ ಸ್ವಲ್ಪ ಜಾಸ್ತಿ ತಗೊಂಡಿದೇನೋ ಅಂತ ಅನಿಸ್ತೈತೆ. ಯಾಕಂದ್ರೆ ಓಟ್ಸ್ ತಗೊಳ್ಳಾರ ನಾವ್ ಬಾಳ ದಿನ ಆಯ್ತು. ಈ ಸರಿ ಓಟ್ಸ್ ತಗೊಂಡಿದೀನಿ. ನಮ್ ಮಗಳು ಈಗ ಸ್ಕೂಲ್ ಹೋಗ್ತಿದಾಳ್ರಿ. ಅದಕ್ಕೆ ಈಗ ಸ್ಕೂಲ್ ಹೋಗ್ತಾಳಲ್ವಾ, ತನಗೂ ಒಳ್ಳೇದು ಸ್ವಲ್ಪ ಮಾಡಿ ಕೊಡೋಣ. ಮನೆಗಿದ್ರೆ ಯಾವ್ದೋ ಒಂದು ಕೊಟ್ಟು ಉಣಿಸ್ತಿದ್ವಿ, ಆದ್ರೆ ಸ್ಕೂಲ್ ಹೋಗ್ತಾಳಲ್ಲ, ಇನ್ನ ಸ್ವಲ್ಪ ಆದಷ್ಟು ಒಳ್ಳೇದು ಉಣಿಸೋಣ, ಒಳ್ಳೇದು ಅಡ್ಗೆ ಮಾಡೋಣ ಅಂತೇಳಿ ತಗೊಂಡಿದೀನಿ. ಓಟ್ಸ್ ತಗೊಂಡಿದೀನಿ, ಮತ್ತೆ ಎಣ್ಣೆ ಡಬ್ಬೆ ರೀ ಇದು. ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದೀನಿ. ಸಾಂಬಾರ್ ಪುಡಿ ಮತ್ತೆ ಪುಳಿಯೋಗರೆ ಪೌಡರ್ ಮನೆಯಲ್ಲೇನೆ ಮಾಡೋಣ ಅಂತೇಳಿ ತಗೊಂಡಿದೀನಿ. ಬೇರೆ ಇದಾವ್ರಿ ಕಡ್ಡಿ ಮೆಣಸಿನ್ಕಾಯಿ, ಆದ್ರೆ ಇವಾದ್ರೆ ಸ್ವಲ್ಪ ಪುಳಿಯೋಗರೆ ಮತ್ತೆ ಸಾಂಬಾರಿಗೆ ಸ್ವಲ್ಪ ಕಲರ್ಫುಲ್ ಆಗಿ ಕಾಣುತ್ತೆ, ಕಲರ್ ಚೆನ್ನಾಗ್ ಬರುತ್ತೆ ಅಂತ ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡ್ವಿ. ಮತ್ತೆ ಈ ಗುಡ್ ನೈಟ್ ರೀ. ಇವಾಗ ಮಳೆಗಾಲ ಜಾಸ್ತಿ ಸ್ಟಾರ್ಟ್ ಆಯ್ತಲ್ವಾ, ಅದಕ್ಕೆ ಈಗ ಇವು ಕಂಪಲ್ಸರಿ ಯೂಸ್ ಮಾಡ್ಬೇಕು. ಸಮ್ಮರ್ ಅಲ್ಲಿ ಯೂಸ್ ಮಾಡಿಲ್ಲ, ಈ ಸಮ್ಮರ್ ಮುಗೀತ್ರಿ. ಈಗ ಮಳೆಗಾಲ. ನಮ್ ಏರಿಯಾದಲ್ಲಿ ನಮ್ ಬಳ್ಳಾರಿಯಲ್ಲಿ ಜಾಸ್ತಿ ಮಳೆ ಆಗ್ತಾ ಇದೆ. ಹಳ್ಳಿ ಕಡೆ ಆಗಿಲ್ಲ ಅಂತೆ, ಆದ್ರೆ ಬಳ್ಳಾರಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಅಗರಬತ್ತಿ ತಗೊಂಡಿದೀವಿ. ಅಗರಬತ್ತಿಯಲ್ಲಿ ಇದೇ ಚೆನ್ನಾಗೈತೆ ರೀ, ಗುಡ್ ನೈಟ್ ಚೆನ್ನಾಗೈತೆ. ಲಾಸ್ಟ್ ಟೈಮ್ ಬೇರೆ ಯಾವ್ದೋ ತಗೊಂಡಿದ್ವಿ ಗ್ರೀನ್ ಕಲರ್, ಅದ್ ಇಷ್ಟ ಆಗಿದ್ದಿಲ್ಲ. ಈ ಗುಡ್ ನೈಟ್ ಮಾತ್ರ ಚೆನ್ನಾಗಿ ಕೆಲಸ ಮಾಡ್ತಿದೆ. ಮತ್ತೆ ನಾವು ಗೋಧಿ ತಗೊಂಡಿದ್ದೀನಿ ನಾನು, 3 kg ಗೋಧಿ ಇವು. ಪ್ರತಿ ಸಾರಿ ನಾವು ಗೋಧಿ ಪ್ರತಿ ಸಾರಿ ಗೋಧಿ ಹೇಗೆ ತಗೊಂತಿದ್ವಿ ಅಂದ್ರೆ ರೀ, 30 kg ಚೀಲ ಬರ್ತೈತಲ್ರಿ, ಅದು ತಗೊಂತಿದ್ವಿ. ಅದು ಈಗ ಸ್ಟಾಪ್ ಮಾಡ್ಬಿಟ್ಟಿನಿ. ಯಾಕಂದ್ರೆ ಸ್ವಲ್ಪ ಮನೆಯಲ್ಲಿ ಕಷ್ಟ ಆಗ್ತೈತಿ. ಅಷ್ಟು ಕೊಂಡ್ಕೊಂಡು ಸುಮ್ನೆ ಎದಕ್ ಸ್ಟೋರ್ ಮಾಡಿಡೋದು ಬೇಡ, ನಮ್ಗೆ ಎಷ್ಟೆಷ್ಟು ಅನುಕೂಲ ಅಷ್ಟಷ್ಟು ತಗೋಣನ ಅಂತ. ಬಟ್ ಜಾಸ್ತಿ ತಗೊಂಡ್ರೆ ರೀ ದುಡ್ಡು ಖರ್ಚು ಕಡಿಮೆ ಬರ್ತೈತೆ, ದುಡ್ಡುನು ಉಳಿತೈತೆ, ಇನ್ನೊಂದು ಜಾಸ್ತಿನೂ ಇರ್ತಾವ. ಆದ್ರೆ ಈಗ ಸ್ವಲ್ಪ ಮನಿ ಪ್ರಾಬ್ಲಮ್ ಇರೋ ಸಲುವಾಗಿ ಬೇಡ, ನಮ್ಗೆ ಏನೇನ್ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ತಗೋಣನ ಅಂತ ತಗೊಂಡಿದ್ವಿ. ಗೋಧಿ ಮತ್ತೆ ಬೇಳೆ ಇವೆರಡು ನಾವ್ ಯಾವಾಗ್ಲೂ 15 kg ಇಲ್ಲಾಂದ್ರೆ 10 kg ಅನ್ನಾಗ್ಲಿ ಡಿವೈಡ್ ಮಾಡ್ಕೊಂತಿದೀವಿ. ಒಂದ್ 3 ಮನೆಯವ್ರ್ ಕಲ್ತು 30 kg ತಂದ್ಕೊಂಡು ಅದ್ರಲ್ಲಿ 10 kg, ಇಲ್ಲ 3 ಮನೆ ನಮಗೆ ಅನುಕೂಲ ಆಗಿಲ್ಲ ಅಂದ್ರೆ 2 ಮನೆಯವ್ರ್ ಕಲ್ತು 15 kg ತಗೊಂತಿದ್ವಿ. ಈ ಸರಿ ಸ್ವಲ್ಪ ದುಡ್ಡಿನ ಸಮಸ್ಯೆ ಇರೋ ಸಲುವಾಗಿ ಸ್ವಲ್ಪ ನಾನು ಅಂಗಡಿಯಿಂದ ತರಿಸ್ಕೊಂತ ಇದೀನಿ. 3 kg ಗೋಧಿ ಇವು. ಕಡ್ಲೆಬೇಳೆ ತಗೊಂಡಿದೀನ್ರಿ. ಕಡ್ಲೆಬೇಳೆ ಏನ್ ಮಾಡ್ತೀನಿ ಅಂದ್ರೆ ನಾನು ಕಡ್ಲೆ ಹಿಟ್ಟು ನಾನು ಅಂಗಡಿಯಿಂದ ತಗೊಳಲ್ಲ. ಈ ಮನ್ಯಾಗ 1 kg ತಗೊಂಡು ಇದನ್ನೇ ಜಿನ್ನಾಗ ಹಾಕಿ ಬೀಸಿ ಗಿರಣಿಗ್ರಿ, ಹಿಟ್ಟಿನ ಗಿರಣಿಗೆ ಹಾಕಿ ಅಲ್ಲಿ ಆ ಹಿಟ್ಟು ಬೀಸಿದಿ ಅದೇ ಹಿಟ್ಟು ನಾನು ಮಿರ್ಚಿಗೆ ಏನನ್ನ ಮಾಡ್ಕೊಳಕ್ಕೆ ಮನೆಯಾಗ ಯೂಸ್ ಮಾಡ್ಕೊಂತೀನಿ. ಇದನ್ನ ಸಹ ನಾನು ಹಿಟ್ಟು ಅಂಗಡಿಯಾಗ ಕೊಂಡ್ಕೊಳಲ್ಲ. ಶಾಂಪು ರೀ, 4 ಶಿಪ್ ತಗೊಂಡ್ವಿ. ನಾನು ಶಿಪ್ ಶಾಂಪಿನ ತಲೆಗೆ ಹಾಕೋದು. ಈಗಂತೂ ಅದೇ ಹಾಕ್ತಿದ್ದೀನಿ. ನಾ ಮುಂದೆ ಕೂದಲ ಹೋದ್ರೆ ಇನ್ನ ಏನ್ ಹಾಕ್ತೀನೋ ಗೊತ್ತಿಲ್ಲ. ಬಟ್ ನಾನ್ ಚಿಕ್ಕವಳಿದ್ದಾಗಿಂದ ಚಿಕ್ ಶಾಂಪೂನೇ ಹಾಕ್ತಿದೀನಿ. ಇನ್ನ ನಾನ್ ಚಿಕ್ಕವಳಿದ್ದಾಗ ನನಗೆ ಅಮ್ಮ ಸ್ನಾನ ಮಾಡಿಸುವಾಗ ರೀ ತಲೆಗೆ ಶಶಿ ಸೊಪ್ಪು ಐತಲ್ರಿ, ಆ ಶಶಿ ಸೊಪ್ಪು ತಗೊಂಡೇ ತಲೆ ಸಿಕ್ತಿದ್ರು. ಈಗ ನಾನ್ ದೊಡ್ಡೋರ್ ಆಗ್ತಾ ನಾನ್ ಶಾಂಪೂ ಹಾಕೊಳಕ್ ಸ್ಟಾರ್ಟ್ ಮಾಡಿದ್ನಿ. ಅದಕ್ಕಿಂತ ಮುಂಚೆ ಅಮ್ಮ ಬಟ್ಟೆ ಸೊಪ್ಪೆ ಹಾಕಿ ತಲೆ ಸಿಕ್ಕಿದ್ರು. ನೆವಣಕ್ಕಿ ನೀವು, ನೆವಣಕ್ಕಿ ಸ್ವಲ್ಪ ಎಲ್ಲರೂ ಹೇಳ್ತಿದ್ದಾರೆ ಸ್ವಲ್ಪ ಅನ್ನದ ಜೊತೆಗೆ ಹಾಕೊಂಡು ಅಡಿಗೆ ಮಾಡ್ಕೊಂಡು ಉಣ್ರಿ, ರೈಸ್ ಒಂದೇ ಉಣ್ಬೇಡ್ರಿ ಅಂತ. ಇದು ಡೈರೆಕ್ಟ್ ಉಣಕ್ ಬರಲ್ಲ ಅಂತ ಹೇಳ್ತಾರಲ್ರಿ, ಅದಕ್ಕೆ ರೈಸ್ ಜೊತೆಗೆ ಹಾಕೊಂಡು ಸ್ವಲ್ಪ ರೂಢಿ ಮಾಡ್ಕೋರಿ ಅಂತ ಹೇಳಿಸಲುವಾಗಿ ನಮ್ಮ ಯಜಮಾನ್ರು ಹೇಳಿದ್ರು. ಅದು ತಿನ್ನಕ್ ಆಗೋದಿಲ್ಲ, ಸಪ್ಪಗಿರ್ತೈತಿ ಅಂತಂದ್ರು. ಅನ್ನದ ಇವಾಗಿಂದ ಅನ್ನದ ಜೊತೆಗೆ ಹಾಕಿ ಮಾಡೋಣ ಅಂತ ತಗೊಂಡಿದೀನಿ. ಇದು ಮಿಲ್ಕ್ ಮೇಡ್ ರೀ, ಸ್ವೀಟ್ಸ್ ಅಲ್ಲಿ ಚೆನ್ನಾಗಿರ್ತೈತಿ, ಶಾವಿಗೆಯಲ್ಲಿ ಚೆನ್ನಾಗಿರ್ತೈತೆ ಅಂತ ಈ ಸಲ ತಗೊಂಡಿದೀನಿ. ಎಲ್ಲಾ ತಗೋಬೇಕಂತ ಅನ್ಕೊಂತೀನ್ರಿ, ಆದ್ರೆ ಅಂಗಡಿಗೆ ಹೋಗಕಿಲ್ಲ, ಎಲ್ಲಾ ಮರ್ತು ಬಂದ್ಬಿಟ್ರಿ. ಉಪ್ಪು ಪ್ಯಾಕೆಟ್ ರೀ, ಅವ್ರಿಗೆ ಹೇಳಿದೀನಿ ನಾನು ಟಾಟಾ ಉಪ್ಪು ಹಾಕಂತ, ಆದ್ರೆ ಅವ್ರು ಇದು ಹಾಕಿದ್ದಾರೆ, ಏನೋ ಅವ್ರು ಮರ್ತೋಗಿದ್ದಾರೆ ಏನೋ. ಶಾವಿಗೆ ರೀ, ಚಿಕ್ಕ ಶಾವಿಗೆ, ಇದು ಸ್ವಲ್ಪ ಸ್ವೀಟ್ ಚೆನ್ನಾಗಿರ್ತೈತೆ ಅಂತ ಇದೊಂದು ತಗೊಂಡಿದೀನಿ. ಇವು ಏನಂತಾರಲ್ಪ, ಹೆಸರುಬೇಳೆ ಹೆಸರಟ್ಟು ಹಾಕೋಕೆ ಅಂತ 1 kg ತಗೊಂಡಿದೀನಿ.
ಹೆಸರು ಬೇಳೆಮಾ. ಹ್ಮ್ ಅಗರ್ಬತ್ತಿ ವಾಂಗಿಬಾತ್ ಪ್ಯಾಕೆಟ್ ಒಂದ್ 4 ತಗೊಂಡಿದೀನಿ. ನಾನು ಯಾವಾಗೂ ಮಾಡೇ ಇಲ್ಲ ವಾಂಗಿಬಾತ್, ಅದಕ್ಕೆ ಇವಾಗಿಂದಾದ್ರೂ ಮಾಡೋಣ ಅಂತ ಹೇಳಿ ತಗೊಂಡಿದೀನಿ. ಮೆಣಸ್ ತಗೊಂಡಿದೀನಿ. 250 ಗ್ರಾಮ್ ಧನಿಯಾ ತಗೊಂಡಿದೀನಿ. ಸಾಸಿವೆ ಪ್ಯಾಕೆಟ್ 2. ಸಾಸಿವೆ ಪ್ಯಾಕೆಟ್ 1 ಕೆಜಿ ಅವಲಕ್ಕಿ, ದಪ್ಪನ ಅವಲಕ್ಕಿ. ಅವಲಕ್ಕಿ 1 ಕೆಜಿ ಉಪ್ಮಾ ರವ ರೀ. ರಾಗಿ ರೀ 2 ಕೆಜಿ ತಗೊಂಡಿದೀನಿ. ಏನೋ ಒಳಗ ಕಟ್ಟಾಗ್ಬಿಟ್ಟೈತೆ, ಇದಿಷ್ಟು ಸೋರಾಗತೈತೆ. 2 ಕೆಜಿ ರಾಗಿ ತಗೊಂಡಿದೀನಿ. ಹಿಂಗೆ ಇಡೋಣಂತೆ ಚೆಲ್ಲೋಗ್ಬಿಡ್ತಾವ. 4 ಪ್ಯಾಕೆಟ್ ಸಾಸಿವೆ ತಗೊಂಡಿದೀನಿ. ಸಾಸಿವೆ ಸ್ವಲ್ಪ ಸಾಂಬಾರ್ ಪೌಡರ್ ಮತ್ತೆ ಪುಳಿಯೋಗರೆ ಪೌಡರ್ ಮಾಡ್ತೀನಿ ಅಂತ ಹೇಳಿದಲ್ವಾ, ಅದಕ್ಕೆ 4 ತಗೊಂಡಿದೀನಿ. ಡಾಬರ್ ಪೇಸ್ಟ್ 2 ತಗೊಂಡಿದೀನಿ. ದೊಡ್ಡದು ತಗೊಂತಿದ್ದೆ, ಆ ದೊಡ್ಡದು ಈಗ ಖಾಲಿ ಆಗಕ್ ಬಂದಿದೆ. ಅದಕ್ಕೆ ಮತ್ತೆ ಖಾಲಿ ಆದಾಗ ಮತ್ತೆ ಇಲ್ಲಿ ಹೋಗಿ ಅಂಗಡಿ ಹೋಗಿ ತಗೋಬೇಕಲ್ವಾ ಅಂತ ಹೇಳಿ, ಅದಕ್ಕೆ 2 ಏನನ್ನಾಗ್ಲಿ ಒಂದ್ 2 ಎಕ್ಸ್ಟ್ರಾ ಇಟ್ಕೊಳ್ಳೋಣ ಅಂತ ತಂದ್ಕೊಂಡಿದೀನಿ. ಒಂದಿದ್ರು ನಡೀತೈತೆ, ಇರ್ಲಿ ಅಂತ 2 ತಂದ್ಕೊಂಡಿದೀನಿ. ಪೇಸ್ಟ್ ಮಾ. ಅರಿಶಿನ ಪೌಡ್ರಿ ತಿಕ್ಕಾಕ. ಶಾವಿಗೆ ಅರಿಶಿನ ಪೌಡ್ರಿ ಖಾಲಿ ಆಗಿದೆ, ಇದೊಂದು ತಂದ್ಕೊಂಡಿದೀನಿ. ಬಹಳ ರೇರ್ ಇದನ್ನು ತಂದ್ಕೊಂಡ, ನಾನು ಜಾಸ್ತಿ ತಂದ್ಕೊಂಡಿದ್ದೆ, ಈ ಸಲ ಸ್ವಲ್ಪ ತಂದ್ಕೊಂಡಿದೀನಿ. ಅರ್ಶಿನಮ್ಮ ನನ್ ಮಗಳು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿರ್ತಾಳ್ರಿ, ಸ್ವಲ್ಪ ಅಡ್ಜಸ್ಟ್ ಆಗ್ರಿ. 1 ಕೆಜಿ ಟೈಡ್ ಪೌಡ್ರಿ, ವಾಷಿಂಗ್ ಮಿಷಿನ್ ಬಟ್ಟೆಗೊಳಗ ಹಾಕ್ತಿ ಅಂತೀವಲ್ರಿ, ಪೌಡ್ರ್ ಕಂಪಲ್ಸರಿ. ಯಾವ್ದು ಅರ್ಶಿನ? ಅಲ್ಲಮ್ಮ, ಅಡಿಗೆ ಮಾಡಾಕ ಮದುವೆದಾಗ ಒಂದೇ ಹಚ್ಚದು. ಟೈಡ್ ಪೌಡರ್ ರೀ, ನಾವು ವಾಷಿಂಗ್ ಮಿಷಿನ್ ಬಟ್ಟೆಗಳು ಹಾಕ್ತಿವಲ್ರ, ಪೌಡರ್ ಇಲ್ಲಾಂದ್ರೆ ಬಟ್ಟೆಗಳು ಕ್ಲೀನ್ ಆಗೋದಿಲ್ಲ. ಅದಕ್ಕೆ ಟೈಡ್ ಪೌಡರ್ ತಂದ್ಕೊಂಡಿದೀನಿ. 1 ಕೆಜಿ ಉದ್ದಿನ ಬೇಳೆ ರೀ. ಉದ್ದಿನ ಬೇಳೆನಾ? ರಾಗಿ ಓಪನ್ ಆಗಿತ್ತೆ, ಮುಟ್ಬೇಡ. 2 ಕೆಜಿ ಶೇಂಗಾ ರೀ. ನಮ್ಮ ಮನೇಲಿ ಶೇಂಗಾ ಇರ್ಬೇಕು, ನಮ್ಮ ಯಜಮಾನ್ರಿಗೆ ಶೇಂಗಾ ಇಷ್ಟ. ಈಗ ಮಳೆ ಬಂತಂದ್ರೆ ಅವ್ರು ಕಂಪಲ್ಸರಿ ಹುರ್ದು ಕೊಡ್ಬೇಕು. ಈಗ ಮನೇಲಿ ಇಲ್ಲ ಅಂತ ನಾನು ಹುರ್ದು ಕೊಡ್ತಿಲ್ಲ. ನಾನ್ ಮನೇಲಿ ಇದ್ದಾಗಂತೂ ಕಂಪಲ್ಸರಿ ನಮ್ಮ ಯಜಮಾನ್ರಿಗೆ ಶೇಂಗಾ ಹುರ್ದೆ ಕೊಡ್ತಿದ್ದೆ. ಯಾಕಂದ್ರೆ ಅವ್ರಿಗೆ ಶೇಂಗಾ ಹುರ್ದು ಅದ್ರಲ್ಲಿ ಬೆಲ್ಲ ತಿನ್ಬೇಕು ಅನ್ನೋದು ಬಹಳ ಆಸೆ. ಏನೋ ನನಗೆ ಏನಾನ ಅನುಕೂಲ ಇದ್ದಾಗ ಮನೇಲಿ ಇದ್ದಾಗ ನಾನು ಮಾಡ್ಕೊಡ್ತೀನಿ. 2 ಕೆಜಿ ಶೇಂಗಾ ಈಗ ಆಲ್ರೆಡಿ ಮನೇಲಿ ಇದಾವ್ರಿ 1.5 ಕೆಜಿ ಅಷ್ಟು. ಅದನ್ನು ಇರ್ಲಿ ಅಂತಾನೆ ಜಾಸ್ತಿ ತಗೊಂಡಿದೀನಿ ಶೇಂಗಾ ಬೀಜ. ಓ ದೇವಾ, ಸಕ್ಕರೆ ರೀ, ಸಕ್ಕರೆ ಪ್ಯಾಕೆಟ್ ಅರ್ಧದ್ದು ಸುಮಾರು ಕವರ್ ಹಾಕಿ ಕೊಟ್ಬಿಟ್ಟಾರ್ರಿ ಅವರು. ಸುಮಾರು ಇರೋ ಕವರ್ ಹಾಕಿ ಕೊಟ್ಬಿಟ್ಟ ಇದಾರೆ. ಸಕ್ಕರೆನು ಸೋರ್ತಾ ಐತೆ. 1 ಕೆಜಿ ಸಕ್ಕರೆ ತಗೊಂಡಿದೀನಿ. ಬೆಲ್ಲ ರೀ, ಇದೊಂದು 3 ಕೆಜಿ, ಸಾರಿ 2 ಕೆಜಿ ಇದಿದೆ ಬೆಲ್ಲ. ಗಂಜಿ ಮಾಡೋಕಿರಿ ಮಕ್ಕಳಿಗೆ. ಈ ಬೆಲ್ಲ ತಗೋರಿ, ನೀವ್ ಯಾವಾಗಾದ್ರೂ ಅಂಗಡಿಗೆ ಹೋದಾಗ ಬೆಲ್ಲ ಇಂಥವೇ ತಗೋರಿ. ಇಂಥ ಬೆಲ್ಲ ತಗೊಂಡ್ರೆ ಮಾತ್ರ ಚೆನ್ನಾಗಿರ್ತೈತಿ. ಅವು ಇನ್ನೊಂದು ಅಗ್ಲನು ಅಂತ ಬರ್ತಾವಲ್ರಿ, ಅದ್ರೆ ಸಕ್ಕರೆ ಮಿಕ್ಸ್ ಆಗಿರ್ತೈತಂತೆ. ಇದಾದ್ರೆ ಸಕ್ಕರೆ ಇಲ್ಲಂತೆ, ಪ್ಯೂರ್ ಬೆಲ್ಲ ಅಂತ ಹೇಳ್ತಾರೆ ಇದನ್ನ. ಗೊತ್ತಿದ್ದವ್ರಿಗೆ ಅಂದ್ರೆ ಬೇಡ, ಗೊತ್ತಿಲ್ದವ್ರಿಗೆ ಹೇಳ್ತಾ ಇದೀನಿ. ಮತ್ತೆ ಜಾಸ್ತಿ ಮಾತಾಡ್ತಿದೀನಿ ಅಂತ ಅನ್ಕೋಬೇಡ್ರಿ. ಬೇಳೆ ರೀ, ತೊಗರಿ ಬೇಳೆ 2 ಕೆಜಿ ತೊಗರಿ ಬೇಳೆ ತಗೊಂಡಿದೀನಿ ನಾನು. ಲಾಸ್ಟ್ ಟೈಮ್ 3 ಕೆಜಿಸ್ ತಗೊಂಡಿದ್ದೆ, ಇನ್ನ 1 ಕೆಜಿ ಹಂಗೆ ಪೆಂಡಿಂಗ್ ಇದೆ. ಅದಕ್ಕೆ ಇನ್ನ 2 ಕೆಜಿಸ್ ತಗೊಂಡಿದೀನಿ. ಅಮ್ಮ ಆ ಚೀಲ ಕೊಡಮ್ಮ, ಒಂದಾಕಿದೆ ಚೀಲದಾಗ ಅಷ್ಟೇ. ರಾಗಿ ಎಲ್ಲ ಸ್ವಲ್ಪ ಸಕ್ಕರೆ ರಾಗಿ ಚೆಲ್ಲಿಬಿಟ್ಟೈತಿ. ಅಪ್ಪ ಇಲ್ಬಮ್ಮ, ನಾ ತಟ್ಟ ತಿನ್ಬ, ಹಿಂಗ ಹಿಂಗೆ ತಿರು ಬಿಚ್ಚಿಬಿಟ್ಟೈತಿ. ಬಿಚ್ಕೋಬಾರ್ದು. ಒಂದೊಂದು ಮಂಡಕ್ಕಿ ಪ್ಯಾಕೆಟ್ ತಗೊಂಡಿದೀನಿ. ಇನ್ನ ಇದ್ರಲ್ಲಿ ಏನೇನ್ ಬಳಸಿದೀನಿ ಅಂದ್ರೆ ರೀ, ನಾನು ಕಾಫಿ ಪೌಡರ್ ಬಳಸಿದೀನಿ, ಕಾಂಟಿನೆಂಟಲ್ ಕಾಫಿ ಪೌಡರ್. ನಮ್ಮ ಮನೇಲಿ ಅದೇ ನಾವು ಜಾಸ್ತಿ ಯೂಸ್ ಮಾಡೋದು. ಚೆನ್ನಾಗಿ ಸ್ವಲ್ಪ ಇಂಟ್ರೆಸ್ಟ್ ಇಂದ ಕುಡಿತೀವಿ. ಹೋಟೆಲ್ಸ್ ಎಲ್ಲ ಕಾಂಟಿನೆಂಟಲ್ ಕಾಫಿ ಪೌಡರ್ ಯೂಸ್ ಮಾಡೋದಕ್ಕೆ. ಹೋಟೆಲ್ ಅಲ್ಲಿ ಕಾಫಿ ಬೇರೆ ಇರ್ತೈತೆ, ನಾವು ಮನೆಯಲ್ಲಿ ಬೇರೆ ಪೌಡರ್ ತಂದ್ಕೊಂಡ್ ಮಾಡ್ಕೊಂತೀವಲ್ರಿ, ಆ ಪೌಡರ್ ಬೇರೆ ಇರ್ತೈತೆ. ನೀವ್ ಒಂದ್ಸಲ ಟ್ರೈ ಮಾಡ್ರಿ. ಕಾಂಟಿನೆಂಟಲ್, ಸನ್ರೈಸ್ ಅವ್ ಯಾವ ಇದಾವಲ್ರಿ, ಅವ್ ತಂದ್ಕೊರಿ, ಚೆನ್ನಾಗಿದಾವೆ. ನಾನು ಇದರಲ್ಲಿ ಬಂದ್ಬಿಟ್ಟು ಕಾಫಿ ಪೌಡರ್ ಒಂದು ಯೂಸ್ ಮಾಡ್ಕೊಂಡಿದೀನಿ. ಅವಾಗ ಕರೆಂಟ್ ಹೋಗ್ಬಿಟ್ಟು ಕಾಫಿ ಪೌಡರ್ ಯೂಸ್ ಮಾಡ್ಕೊಂಡಿದೀನಿ. ಮತ್ತೆ ಇನ್ನ ಅಗರಬತ್ತಿ ಒಂದು ಯೂಸ್ ಮಾಡ್ಕೊಂಡಿದೀನಿ. ಇದು 1 ಬಾಕ್ಸ್ 12 ಬರ್ತಾವಂತೆ ರೀ.
1 2 3 4 5 6 7 8 9 10 11 11 ನಾನೊಂದು ಯೂಸ್ ಮಾಡ್ಕೊಂಡಿದ್ದೀನಿ. 12 ಇದಾವ್ರಿ. ಚೆನ್ನಾಗಿದಾವೆ. ಇದು ಗುಡ್ ನೈಟ್ ಚೆನ್ನಾಗಿದಾವೆ, ಯೂಸ್ ಮಾಡ್ಕೊರಿ ನೀವು. ಯಾಕಂದ್ರೆ ಈಗ ಚಿಕನ್ ಗುನ್ಯಾ ಜಾಸ್ತಿ ಬರ್ತಾವ. ಈಗ ಮಳೆ ಬಂತಲ್ಲ ರೀ, ಸೊಳ್ಳೆಗಳೆಲ್ಲ ಕುತ್ಕೊಂಡು ಬಂದು ಮನೆಯಲ್ಲಿ ಮಕ್ಕಳಿಗೆ, ನಾವಂತೂ ಸ್ವಲ್ಪ ಗೊತ್ತಾಗ್ತೈತೆ, ಮಕ್ಳಿಗೆ ಗೊತ್ತಾಗಲ್ಲ ರೀ. ಎಷ್ಟು ಸೊಳ್ಳೆ ಕೊಡ್ತಾರಂದ್ರೆ ಅವ್ರು ಹಂಗೆ ಮಕ್ಕೊಂಡ್ಬಿಟ್ಟಿರ್ತಾರೆ. ನಾವು ಚಿಕ್ಕ ಇಂಥವೆಲ್ಲ ಫಾಲೋ ಮಾಡಿಲ್ಲ ಅಂತಂದ್ರೆ ಮಕ್ಕಳಿಗೆ ಡೆಂಗು, ಟೈಫಾಯ್ಡ್ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸ್ವಲ್ಪ ಮಕ್ಳಿರೋ ಮನೆಯಲ್ಲಿ ಸ್ವಲ್ಪ ಹುಷಾರಾಗಿ ಇಟ್ಕೋರಿ, ಎಲ್ಲಿ ನೀರ್ ನಿಂತ್ಕೊಳ್ಳಾರಂಗ ನೋಡ್ಕೋರಿ. ಓಕೆ ರೀ, ನಾನು ಇಷ್ಟು ರೇಷನ್ ಮಾಡ್ಕೊಂಡಿದ್ದೆ. ಇನ್ನೊಂದು ರೀ, 4.5 kg ಎಣ್ಣೆ ತಂದ್ಕೊಂಡಿದೀನಿ. 4.5 kg ಎಣ್ಣೆಗೆ 850 ರೂಪಾಯಿ ಆಗಿದೆ ರೀ ಟೋಟಲ್ ಅಮೌಂಟ್. ನೋಡ್ರಿ, ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ರೆ ನನ್ನ ಮಗಳು ಸಕ್ಕರೆ ಹೆಂಗ್ ತಿಂತಿದ್ದಾಳೆ. ಇದು ಬಂದ್ಬಿಟ್ರಿ ರೇಷನ್ದು ಅಮೌಂಟ್. ಟೋಟಲ್ ಬಂದ್ಬಿಟ್ರಿ 3,000 ರೂಪಾಯಿ ಆಗಿದೆ ರೀ ನಮ್ ರೇಷನ್ ಲೀಸ್ಟ್. 3,000 ರೂಪಾಯಿ. 3,000 ನಂದು ಸ್ಯಾಲ್ರಿ ಬಂದ್ಬಿಟ್ಟು 10,000 ರೂಪಾಯಿ. 10,000 ರೂಪಾಯಿ ಸ್ಯಾಲ್ರಿಯಲ್ಲಿ 3,000 ರೂಪಾಯಿ ರೇಷನ್, ಮತ್ತೆ ಬರೀ ಈ ರೇಷನ್ ಅಂದ್ರೆ 3,000 ರೀ. ಎಣ್ಣೆ ಮತ್ತೆ ಆಮೇಲೆ ಎಣ್ಣೆ ಬೇರೆ ರೀ. ಏನದು ಮೊಂಡಲ್ ಚೀಲ ಬೇರೆ. ಕಾಯಿಗಡ್ಡೆ ತಂದ್ಕೊಂಡಿದೀನಿ ರೀ 300 ರೂಪಾಯಿ. 300 ರೂಪಾಯಿ ಕಾಯಿಗಡ್ಡೆ ತಂದ್ಕೊಂಡಿದೀನಿ. ಇಷ್ಟೆಲ್ಲ ಸೇರಿ 4,920 ಆಗಿದೆ. ಮತ್ತೆ ಇವತ್ತು ಹಾಲಣ್ಣಗ ಅಮೌಂಟ್ ಕಟ್ಟಿದೀನಿ. ಹಾಲಣ್ಣಂದು ನಾನೇ ನೋಡ್ಕೊಂತೀನಿ, ಮನೆಯಲ್ಲಿ ರೇಷನ್ ನಾನೇ ನೋಡ್ಕೊಂತೀನಿ, ಏನಾದ್ರು ಚಿಕ್ಕ ಪುಟ್ಟ ಇದ್ರೆ ನೋಡ್ಕೊಂತೀನಿ. ಈ 10,000 ಒಳಗೆ ನನಗೆ ಅಡ್ಜಸ್ಟ್ ಆದ್ರೆ ನೋಡ್ಕೊತೀನಿ. ಒಂದು ಲೋನ್ ಕಟ್ತೀನಿ ನಾನು, 2,820 ರೂಪಾಯಿ. ಅದೊಂದು ಲೋನ್ ಕಟ್ತೀನಿ ನಾನು. ಆ ಲೋನ್ ತಗೊಂಡು 20,000 22,000 ಇಟ್ಟು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದೀನಿ. ಇನ್ನೊಂದು 20,000 ಸ್ವಲ್ಪ ಬೇರೆ ಅದಕ್ಕೆ ಖರ್ಚು ಮಾಡ್ಕೊಂಡಿದೀನಿ. 50,000 ಲೋನ್ ಬಂದಿದ್ರಿ. ಇನ್ನು 10,000 ಎದಕ್ಕೋ ಯೂಸ್ ಮಾಡ್ಕೊಂಡು ಅದನ್ನೇನು ಬರ್ತಾ ಇಲ್ಲ. ಬಟ್ ನಾನು ಆ ಲೋನ್ ತಗೊಳ್ಳೋ ಕಾರಣ ಏನಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅಂತ. ನಮ್ಮ ಆಸ್ಪತ್ರೆಯಲ್ಲಿ ಬಹಳ ಕ್ಯಾನ್ಸರ್ ಪೇಷಂಟ್ಗಳು ಬರ್ತಾರಲ್ರಿ, ಸರ್ ಅವ್ರೆಲ್ಲರಿಗೂ ಹೇಳ್ತಾರೆ, ಏನ್ ಮಾಡ್ಕೊಂತೀರಿ ಏನು ಗೊತ್ತಿಲ್ಲ, ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೋರಿ ಅಂತ ಹೇಳ್ತಿಲ್ಲ. ಇನ್ನು ಅವ್ರಿಗೆ ಹೇಳುವಾಗ ಇನ್ನ ನಮ್ಮ ಮನೇಲಿ ಇನ್ನ ಅಂತವೇನ್ ಬಂದಿಲ್ಲ. ಸುಮ್ನೆ ಮಾಡಿಸ್ಕೊಳ್ಳೋದು ಉತ್ತಮ. ಅದು ಇಯರ್ಲಿ 10 lakhs ಪ್ಯಾಕೇಜ್ ಅಂತೀವಿ. ಅದಕ್ಕೆ 22,000 ಕಟ್ಟಿದೀನಿ. ನಮ್ಮ ಮನೆಯಲ್ಲಿ ಯಾರು ದೊಡ್ಡವರು ಹಿರಿಯರು ಯಾರು ಇರ್ತಾರೆ ಅವ್ರ ಮೇಲೆ ಡಿಪೆಂಡ್ ನಮ್ಮ ಅಮೌಂಟ್ ಎಷ್ಟೆಷ್ಟು ಆಗ್ತದೆ ಜಾಸ್ತಿ ಅಂತ. ನಮ್ಮ ಯಜಮಾನ್ರಿಗೆ 35 years 34 35 ಇದೆ ರೀ. ಅದಕ್ಕೆ ಅವ್ರು 34 35 ಇರೋ ಸಲುವಾಗಿ 22,000 ಬಂದಿದೆ. ಒಂದ್ ವೇಳೆ ಅವ್ರ ಏಜ್ ಏನಾನ ಕಡಿಮೆ ಇದ್ದಿದ್ರೆ 18 19,000 ಬರ್ತಿತ್ತು. ಮನೆಯ ದೊಡ್ಡವ್ರ ಮೇಲೆ ಡಿಪೆಂಡ್ ರೀ ನಮಗೆ ಎಷ್ಟು ಹೆಲ್ತ್ ಇನ್ಶೂರೆನ್ಸ್ ಅಮೌಂಟ್ ಎಷ್ಟು ಕಟ್ಟಬೇಕು ಅಂತ. ನಾನ್ ICICI ಲ್ಯಾಂಬೋರ್ಡ್ ಅಂತ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಸಿದ್ರಿ ನಾನು. ಚೆನ್ನಾಗಿದೆ ಅಂತ ಎಲ್ಲಾರು ಹೇಳ್ತಾರೆ, ಇಲ್ಲ ಚೆನ್ನಾಗಿದೆ ಒಳ್ಳೇದ್ ಮಾಡ್ಸಿರಿ ಅಂತ. ನಾನು ನಮ್ಮ ಆಸ್ಪತ್ರೆಯಲ್ಲಿ ಹಳೆ ಆಸ್ಪತ್ರೆಯಲ್ಲೇ ಕೆಲಸ ಮಾಡೋ ಅಣ್ಣನ ಕಡೆ ಕೇಳಿಸ್ಕೊಂಡು ಆ ಅಣ್ಣನ ಕಡೆ ನಾನು ಮಾಡಿಸ್ಕೊಂಡಿದೀನಿ. ಆ ಅಣ್ಣ ಏನ್ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಸಲ್ಲ ರೀ. ನಾನ್ ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತಲ್ಲ, ಹಾಸ್ಪಿಟಲ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇದು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಸೋದು ಅವೆಲ್ಲ ಅವರೇ ಮಾಡ್ತಿರ್ತಾರೆ. ಅದಕ್ಕೆ ಅವ್ರಿಗೆ ಹೋಗಿ ಕೇಳಿದ್ರೆ ಇದು ಒಳ್ಳೇದಂತ ಹೇಳಿ ಮಾಡ್ಸಿದ್ರೆ. ನೀವು ಏನಾನ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಸೋದಾದ್ರೆ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ನೋಡ್ಸ್ಕೊಂಡು ಮಾಡಿಸ್ಕೊರಿ. ಯಾಕೆಂದ್ರೆ ನಾವು 10-20 ಸಾವಿರ ಎಲ್ಲೋ ಖರ್ಚು ಮಾಡ್ಬಿಡ್ತೀವ್ರಿ. ನಾಳೆ ಏನಾನ ರೋಗ ಬಂತು, ಬರ್ಲಾರ್ದ್ ರೋಗ ಬಂತಂದ್ರೆ ಯಾರ್ ನೋಡ್ಕೊಂತಾರ? ನಾವ್ ದುಡಿಯೋದೇ ಇಷ್ಟು. ಇನ್ನು ಅವ್ರಿಗೆ ನಾವ್ ಹೆಲ್ತ್ ಚೆನ್ನಾಗಿಲ್ಲ ಅಂದಾಗ ಇಷ್ಟು ಖರ್ಚು ಮಾಡ್ಬೇಕು. ಅವಾಗ ಎಲ್ಲಿಂದ ತರ್ತೀವಿ ನಾವು? ಅವಾಗ ಮನೆಯವರು ಇದ್ದೋರು ರಿಲೇಷನ್ ಮೇಲೆ ಬೈಕೋಬೇಕು, ನಮ್ಗೆ ಯಾರು ಸಹಾಯ ಮಾಡಿಲ್ಲ ಅಂತ. ಇಲ್ಲಾಂದ್ರೆ ನಮ್ಮ ಯಜಮಾನ್ರನ್ನ ಬೈಕೋಬೇಕು, ನಮ್ಮ ಯಜಮಾನ್ರನ್ನ ನಾನನ್ನ ಬೈಕೋಬೇಕು. ಹಿಂಗ ಬೈಕೊಳೋ ಪರಿಸ್ಥಿತಿ ಬರ್ಬಾರ್ದಂದ್ರೆ ಒಂದ್ ಚಿಕ್ಕ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳೋದು ಒಳ್ಳೇದು ಅಂತ ನನ್ನ ಅನ್ಸಿಕೆ ರೀ. ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ. 3,100 ರೂಪಾಯಿ ರೇಷನ್ ರೀ. ಮತ್ತು ಆಮೇಲೆ ನಮ್ಮ ಮಕ್ಕಳಿಗೆ ಆರಾಮಿದ್ದಿಲ್ಲ, ಅದಕ್ಕೆ ಸ್ವಲ್ಪ ಮೆಡಿಸನ್ ತೊಗೊಂಡು ಮತ್ತು ಸ್ವಲ್ಪ ಹೂವು ಬೇರೆವೆಲ್ಲ ತೊಗೊಂಡಿದ್ದೀನಿ ಚಿಕ್ಕ ಪುಟ್ಟ ವಸ್ತುಗಳು. ಅದಕ್ಕೆ 4,920 ರೂಪಾಯಿ ಟೋಟಲ್ ಬಿಲ್ ಆಗಿದೆ ರೀ. ಮತ್ತೆ ನಮ್ಮ ಮಗಳು ಸ್ಕೂಲ್ ಬುಕ್ಸ್ಗೆ ನಮ್ಮ ಯಜಮಾನ್ರೆ ತಂದಿದ್ದಾರೆ, ಅವು ಬುಕ್ಸ್ ಬೇರೆ ಇದಾವೆ. ಇನ್ನು ಈ ಮನೆ ರೇಷನ್ ಕಂಪಲ್ಸರಿ ನಾನೇ ನೋಡ್ಕೊಂತೀನಿ ಅಂತ ನಮ್ಮ ಯಜಮಾನ್ರಿಗೆ ಮಾತು ಕೊಟ್ಟಿದ್ದೀನಿ. ಹಂಗಂತ ಹೇಳಿ ನಿಮ್ ಯಜಮಾನ್ರು ದುಡ್ದಿದ್ದು ಏನ್ ಮಾಡ್ತೀರಿ ಅಂತ ಮತ್ತೆ ನೀವು ಕೇಳ್ತಿರ್ಬೋದು. ನಾವೊಂದು ಫಾರಂ ಕಟ್ಟಿದೀವಿ ಕುರಿಗಳಿಗೆ. ಆ ಕುರಿ ಫಾರ್ಮ್ ಕಟ್ಟೋಕೆ ನಾವು ಲೋನ್ ತಗೊಂಡಿದೀವಿ. ಅದು ಮಣಪುರಂ ಲೋನ್ ತಗೊಂಡಿದೀವಿ. ಇನ್ನು ಆ ಲೋನ್ ನಮ್ಮ ಯಜಮಾನ್ರು ಕಟ್ಕೊಂಡು ಹೋಗ್ತಾರೆ. ಅವ್ರ ಸಾಲ ಮುಟ್ಟಿಸ್ಕೊಂತಾರೆ, ನಾನು ಮನೆಯಲ್ಲೇ ಕಟ್ಕೊಂತಿದೀನಿ. ಮನೆಯಲ್ಲಿ ರೇಷನ್ ಚಿಕ್ಕ ಪುಟ್ಟವೆಲ್ಲ ನಾನು ನೋಡ್ಕೊಂತೀನಿ, ಅವ್ರು ಬಂದ್ಬಿಟ್ಟು ಲೋನ್ ಕಟ್ಕೊಂತಾರೆ. ಯಾಕಂದ್ರೆ ಈಗ ಅವ್ರು ಹೊರಗಿಂದ ನೋಡ್ಕೊಂಡ್ರೆ ನಾನ್ ಮನೇಲಿ ನೋಡ್ಕೊಂತೀನಿ ಅಂತ ನಾನು ಅವತ್ತೇ ಹೇಳಿದ್ದೀನಿ ನಮ್ಮ ಯಜಮಾನ್ರಿಗೆ.
ಅವ್ರು ಫಸ್ಟ್ ನೀರ್ ಕ್ಯಾನ್ ಹಾಕ್ತಿದ್ರಿ, ಅದ್ರಲ್ಲಿ ದುಡಿಮೆ ಬಹಳ ಚೆನ್ನಾಗಿತ್ತು. ಆ ಕಾಲು ಕ್ಯಾನ್ ಹೋಗಿ ನೀರ್ ಹಾಕಿ ಕೆಳಗ್ ಇಳಿವಾಗ ಕಾಲು ಒಳ್ಳಿ ಬಿಡ್ತಂತ್ರಿ. ಅವಾಗ ಈ ಕಾಲಿಂದು ಮೂಳೆ ಬಂದ್ಬಿಟ್ಟು ಕ್ರ್ಯಾಕ್ ಆಗ್ಬಿಡ್ತು. ಅವಾಗ ಮತ್ತೆ ಬ್ಯಾಂಡೇಜ್ ಹಾಕಿ ಸಿಮೆಂಟ್ ಪಟ್ಟಿ ಹಾಕಿ ಒಂದ್ ಸ್ವಲ್ಪ ದಿನ ಬಿಟ್ಟಿದ್ರಿ. ಆಮೇಲೆ ಅವಾಗಿಂದ ಅವ್ರಿಗೆ ಕಷ್ಟ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅವಾಗಿಂದ ನನಗ್ ಬೇಡ, ಇದು ನಾನ್ ಬಿಟ್ಬಿಡ್ತೀನಿ ಅಂತ ಹೇಳಿ ನೀರ್ ಹಾಕೋ ಕೆಲ್ಸ ಬಿಟ್ಟು ಆಮೇಲೆ ಆಟೋಗ್ ಬಂದಿದ್ದಾರೆ. ಅದ್ರಲ್ಲಿ ಇದ್ದಿದ್ರೆ ನಾವ್ ಇನ್ನ ಚೆನ್ನಾಗಿರ್ತಿದ್ವಿ. ಇವಾಗನು ಚೆನ್ನಾಗಿದ್ದೀವಿ. ಅವಾಗ ಹಂಗಿದ್ದಿದ್ರೆ ಇದ್ರಕಿನ್ನ ಚೆನ್ನಾಗಿರ್ತಿದ್ವಿ. ಬಟ್ ಏನೋ ಅದ್ ಅದೃಷ್ಟ ಇಲ್ಲ. ಅದಕ್ಕೆ ನಮ್ಮ ಯಜಮಾನ್ರು ಅಷ್ಟಕ್ಕೆ ಸಾಕು, ಅಷ್ಟುವರೆಗೆ ಆದ್ರೂ ದುಡ್ದಾರಲ್ಲ ಸಾಕು. ಇವಾಗ ಆಟೋ ಹಾಕ್ತಿದಾರೆ, ಒಳ್ಳೇದಾಗ್ಲಿ, ಇವಾಗ್ಲೂ ಒಳ್ಳೆ ದುಡಿಮೆ ಸಿಗ್ಲಿ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ನೋಡ್ರಿ, ನಾನು ಇಲ್ಲೆಲ್ಲಾ ವಿಡಿಯೋ ಮಾಡ್ತಿದ್ರೆ ನೋಡ್ರಿ ನನ್ ಮಗಳು ತಿಂತಾಳ. ಮನೇಲಿ ಸೊಳ್ಳೆಗಳು ಜಾಸ್ತಿ ಆಗ್ತಾ ಇದಾವೆ ಈ ಮಳೆ ಬಂದಾಗಿಂದ. ಬೇರೆ ಹಳ್ಳಿ ಕಡೆ ಮಳೆನೇ ಇಲ್ಲಂತಪ್ಪ, ನಮ್ ಕಡೆನೆ ಜಾಸ್ತಿ ಮಳೆ ಇದೆ. ಸರಿ ರೀ, ಇವೆಲ್ಲ ತೆಗ್ದಿರ್ತೀನಿ, ನಾನ್ ಕೆಲ್ಸಕ್ಕೆ ಹೋಗ್ಬೇಕು. ರೆಡಿ ಆಗಿದ್ದೀನಿ. ಮತ್ತೆ ಏನನ್ನ ಮರ್ತಿದ್ದೀರಾ? ಮತ್ತೆ ನಾನ್ ರೇಷನ್ ಅಲ್ಲಿ ಸೊಪ್ಪು ತಗೊಂಡಿಲ್ಲ ರೀ. ನಾವ್ ಮಗಕ್ ಹಚ್ಚೋ ಸೊಪ್ಪು ತಗೊಂಡಿಲ್ಲ, ಮತ್ತೆ ಬಟ್ಟೆ ಸೊಪ್ಪು ಇಲ್ಲ, ಮತ್ತೆ ಹುಣ್ಸೆಹಣ್ಣು ಇಲ್ಲ, ಖಾರ ಪುಡಿ ಇಲ್ಲ, ಒಣ ಖಾರ ಪುಡಿ, ಮತ್ತೆ ಕಲ್ಲುಪ್ಪು ಪ್ಯಾಕೆಟ್ ತಗೊಂಡಿದೀನಿ, ದೊಡ್ಡ ತಗೊಂಡಿದೀನಿ. ಅದು 25 kg ಇದೆ ಅಲ್ರಿ, ಅದು ಕಲ್ಲುಪ್ಪು ತಗೊಂಡಿದ್ರಿ 25 kg ಅದೊಂದು ಉಪ್ಪು ಪ್ಯಾಕೆಟ್ ತಗೊಂಡಿದೀವಿ. ಯಾಕಷ್ಟು ಅಂತ ಅನ್ಕೊಂಡಿರ್ಬೋದು. ಇವಾಗ ನಾವು ಫಾರ್ಮ್ ಸ್ಟಾರ್ಟ್ ಮಾಡ್ತಾರ್ರಿ ನಮ್ ಯಜಮಾನ್ರು, ಕುರಿ ಫಾರ್ಮ್. ಅದಕ್ಕೆ ಉಪ್ಪು ಬೇಕು. ಅದ್ರ ಸಲುವಾಗಿ ನಾವ್ ತಗೊಂತೀವಲ್ಲ, ಇನ್ನ ದೊಡ್ಡದೇ ತಗೊಳೋಣ ಅಂತ. ಇಷ್ಟು ದಿನಾನು ನಾನು ಉಪ್ಪು ಪ್ಯಾಕೆಟ್ ಕೊಂಡ್ಕೊಂತಿದ್ದಿಲ್ಲ ರೀ. ಹಂಗೆ ನಮ್ ಯಜಮಾನ್ರು ತರ್ತಿದ್ರು, ಅದ್ರೊಳಗ್ ತಗೊಂಡ್ ನಾನ್ ಬಳಸ್ಕೊಂತಿದ್ದೆ. ಇನ್ನ ಹೋಗಿವಲ್ಲ, ಇನ್ನೇನ್ ತಗೊಂಡ್ಬಿಡೋಣ ಅಂತ ಹೇಳಿ ತಗೊಂಡು 25 kg ಆ ಕಡೆ ಸೈಡ್ ಏನು ಫಾರ್ಮ್ ಅಲ್ಲಿ ಇಟ್ಟಿದ್ದಾರೆ ಅವರು, ಅದನ್ನ ತಗೊಂಡಿದೀನಿ ನೋಡ್ರಿ. ಸೊಪ್ಪು ತಗೊಂಡಿಲ್ಲ, ಖಾರ ಪುಡಿ ತಗೊಂಡಿಲ್ಲ, ಹುಣ್ಸೆಹಣ್ಣು ತಗೊಂಡಿಲ್ಲ, ಸೋಡಾ ಪುಡಿ ತಗೊಂಡಿಲ್ಲ, ಮೆಂತೆ ಟೀ ಪೌಡರ್ ತಗೊಂಡಿಲ್ಲ, ಮತ್ತೆ ಮಸಾಲೆಗಳು ಚಿಕನ್ ಮಸಾಲಾ ತಗೊಂಡಿಲ್ಲ. ಸಕ್ಕರೆನೂ ಇದೆ ರೀ, ಸುಮ್ನೆ 1 kg ಇರ್ಲಿ ಅಂತ 1 kg ಸಕ್ಕರೆ ತಗೊಂಡಿದೀನಿ. ಇನ್ನ ಬಾಳ ತಗೊಂಡಿಲ್ಲ ರೀ. ಪ್ರತಿ ತಿಂಗಳು ನಾನು ಸ್ವಲ್ಪ ಈ ತಿಂಗಳು ಇವು ತಗೊಂಡಿನಿ ಅಂದ್ರೆ ಈ ತಿಂಗಳು ಈ ಮನೆಯಲ್ಲಿ ಎಷ್ಟು ಇದಾವೆ ನೋಡ್ಕೊಂಡು ಆಮೇಲೆ ಬೇರೆ ಲಿಸ್ಟ್ ಮಾಡ್ತೀನಿ. ಹಿಂಗೆ ಪ್ರತಿ ತಿಂಗಳು ನಾನು ಫಸ್ಟ್ ರೇಷನ್ ಮಾಡೋರ್ ಮುಂಚೆ ಮನೆಯಲ್ಲಿ ಏನೇನ್ ಇದೋ ನೋಡ್ಕೊಂಡು ಲಿಸ್ಟ್ ಮಾಡ್ಕೊಂತೀನಿ. ಅವಾಗ ಸ್ವಲ್ಪ ನಮ್ ಕಡೆ ಅಮೌಂಟ್ ಸೇವ್ ಆಗ್ತೈತಿ. ಇಲ್ಲಾಂದ್ರೆ ನಾವ್ ಏನನ್ನ ನೋಡ್ಕೊಳ್ಳಾರಂಗ ತಂದ್ಕೊಂಡಿದೀವಿ ಅಂದ್ರೆ ಖರ್ಚು ಜಾಸ್ತಿ ಆಗ್ತೈತಿ ಅಲ್ವಾ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ತಗೊಂಡ್ ಬಂದ್ರೆ ಖರ್ಚು ಕಡಿಮೆ ಆಗ್ತೈತಿ. ಖರ್ಚು ಇಷ್ಟ ಆಗ್ತೈತಿ ಅದಿಲ್ಲ, ಅದಕ್ಕೆ ನಾನು ನೋಡ್ಕೊಂಡು ತರ್ತೀನಿ. ಮತ್ತೆ ಅದಕ್ಕೆ ಹೋದ್ ತಿಂಗಳಲ್ಲೇ ನಾನು ಬೆಳ್ಳುಳ್ಳಿ ಈರುಳ್ಳಿ ತಗೊಂಡಿದ್ದೆ, ಅವು ಇದಾವೆ. ಅದನ್ನು ಈ ಸ್ಯಾಲ್ರಿ ಲಿಸ್ಟ್ ಅಲ್ಲೇ ಬರ್ತೈತೆ. ಇನ್ ಹಂಗ ಅನ್ಕೊಂತ ಹೋದ್ರೆ ನನ್ ಸ್ಯಾಲ್ರಿ ಈ ತಿಂಗಳು ರೇಷನ್ ಎಲ್ಲ ತರೋಗೋದಿಲ್ಲ. ಹಂಗೆ ಸ್ವಲ್ಪ ದುಡ್ಡು ಒಂದು 100, 200, 300 ಇದ್ದಾಗೆ ನಾನ್ ಸ್ವಲ್ಪ ಮನೆಗೆ ಏನನ್ ಬೇಕಂತ ತಂದ್ಕೊಂಡಿರ್ತೀನಿ. ಒಂದ್ ವೇಳೆ ನನ್ ಕಡೆ ದುಡ್ಡಿಲ್ಲ ಅಂದ್ರೆ ನಮ್ಮ ಯಜಮಾನ ತಂದ್ಕೊಡ್ತಾರ. ಅವ್ರೇನ್ ತಂದ್ಕೊಡಲ್ಲ ಅಂತ ಏನಿಲ್ಲ. ನನ್ ಕಡೆ ದುಡ್ಡಿರೋವೆಲ್ಲ ಖರ್ಚು ಮಾಡಿ ಆದ್ಮೇಲೆ ನನ್ ಕಡೆ ದುಡ್ಡಿಲ್ಲ ಅಂದಾಗ ಅವ್ರು ತಂದು ಕೊಡ್ತಾರೆ ರೀ. ಅವ್ರೇನ್ ತರಲ್ಲ ಅಂತ ಏನಿಲ್ಲ. ನಾನ್ ನೋಡ್ಕೊಂತ ಅಂತ ನಾನ್ ಮಾತ್ ಕೊಟ್ಟಿನಲ್ವಾ, ಅದಕ್ಕೆ ನಾನ್ ನೋಡ್ಕೊಂತಾ ಇದೀನಿ. ಓಕೆ ರೀ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸಿಗೆ ಸಹ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ರಿ. ನನಗೆ ಕೆಲ್ಸಕ್ಕೆ ಟೈಮ್ ಆಗ್ತಿದೆ, ಇನ್ನು ಅಲ್ಲಿ ಹೋಗ್ಬೇಕು. ಇವತ್ತೊಂದು ಕಿವಿ ಆಪರೇಷನ್ ಇದೆ. ಒಳ್ಳೆ ರೀತಿಯಲ್ಲಿ ಬೇಗ ಕಿವಿ ಆಪರೇಷನ್ ಆಗ್ಲಿ. ಯಾಕಂದ್ರೆ ಅದೇ ಒಂದ್ 4 ತಾಸು ಆಗ್ತೈತ್ರಿ. 3:30 ಇಂದ 4 ತಾಸು ಆಗ್ತೈತೆ. ಸಣ್ಣ ಕಿವಿ ಅಂತೀವ, ಎಷ್ಟೊತ್ತು ಹಿಡಿತೈತೆ ಆಪರೇಷನ್.